ರೈತ ಸಂಘದ ಎಲ್ಲ ಪದಾಧಿಕಾರಿಗಳು, ಸ್ನೇಹಿತರೆ, ನಿಮಗೆ ನಿಜ ಹೇಳಬೇಕಂದ್ರೆ ನನಗೆ ಮಾತಾಡೋಕ್ಕೆ ಮನಸ್ಸಿಲ್ಲ. ಆ ಮಜ್ಜಿಗೆಗೋಸ್ಕರ ನೀವು ಹರಿದಾಡೋದು ನೋಡಿದ್ರೆ ನಿಮ್ಮಿಂದ ಏನಾಗುತ್ತೆ ಅಂತ ನನಗೇನು, ನಿಮ್ಮಿಂದ ಏನೂ ಆಗಲ್ಲ. ಈ ತರ ಶಿಸ್ತಿದ್ರಿ ಮಜ್ಜಿಗೆ ನೋಡೇ ಇಲ್ಲ ನೀವು, ನಾಚಿಕೆ ಆಗಲ್ಲ ನಿಮಗೆ. ನಿಮ್ ನಡವಳಿಕೆ ಹೀಗೆ ಇದ್ರೆ ಸಂಘಟನೆ ಮಾಡೋರಿಗೆ ಯಾವ ಉತ್ಸಾಹನೂ ಉಳಿಯಲ್ಲ. ಒಂದ್ ಹೆಜ್ಜೆ ಇಡ್ಬೇಕಾದ್ರೂ ಮಾನ ಮರ್ಯಾದೆ ಇಟ್ಕೊಂಡು ಹೆಜ್ಜೆ ಇಡ್ಬೇಕು. ಯಾವ್ದೋ ಮೂರ್ಖ ಸಿನಿಮಾ ತೆಗೆದವನು ಯಾವನ ತಂದು ಮಜ್ಜಿಗೆ ಕೊಡ್ತಾನೆ ಅಂದ್ರೆ ಆ ರೀತಿ ನುಗ್ಗಾಡ್ತಿರಲ್ಲ ನೀವು. ಹೋರಾಟ ಮಾಡೋರು ನೀವು. ನಮ್ ಶಿವಮೊಗ್ಗ ಮಹಿಳಾ ಸಂಚಾಲಕಿಯವ್ರು ಮಾತಾಡ್ತಾ ಇದ್ರು, ಕೇಳಿದ್ರು ನಿಮ್ನ ಪ್ರಶ್ನೆ, ಗಟ್ಟಿ ಚಳವಳಿ ಮಾಡೋರ ನೀವು ಅಂತ. ನಾನು ಅದೇ ಕೇಳ್ಬೇಕಾಗಿದ್ದು ನಿಮಗೆ, ಗಟ್ಟಿ ಚಳವಳಿ ಮಾಡೋರೇನಪ್ಪ ನೀವು? ಸ್ವಾಭಿಮಾನ ಇರೋರ ನೀವು? ಮಾನ ಮರ್ಯಾದೆ ಇರೋರ ನೀವು? ಇವತ್ತರ ತೀರ್ಮಾನ ಮಾಡಿ. ಮಾನ ಮರ್ಯಾದೆ ಇದೆಯಾ ನಿಮಗೆ? ಗಟ್ಟಿ ಚಳವಳಿ ಮಾಡ್ತೀರಾ? ಇನ್ನು 6 ತಿಂಗಳೊಳಗೆ ಮಾಡಿ ತೋರಿಸ್ತೀರಾ? ವಿದ್ಯುತ್ ಶಕ್ತಿ ಇದೆ, ಇಲ್ಲಿ ಯಾರೋ ಒಬ್ರು ಬರ್ಕೊಟ್ಟಿದ್ದಾರೆ, ರೈತರ ವಿದ್ಯುತ್ ಶಕ್ತಿ ಬಾಕಿ ಶುಲ್ಕ ಕಟ್ಟದಂತೆ ಸರ್ಕಾರವು ಮನ್ನಾ ಮಾಡುವಂತೆ ಒತ್ತಾಯಿಸಿ ನಿರ್ಣಯ ಘೋಷಿಸಬೇಕು. ಶುಲ್ಕ ಕಟ್ಟದಂತೆ ಹೋರಾಡಬೇಕು. ಶುಲ್ಕ ಕಟ್ಟದಂತೆ ಸರ್ಕಾರ ಮನ್ನಾ ಮಾಡುವಂತೆ. ಸರ್ಕಾರ ಮನ್ನಾ ಮಾಡಲ್ಲಪ್ಪ. ಯಾಕೆ ಹೇಳಿದಿರಿ? ಈ ವಿದ್ಯುತ್ ಶಕ್ತಿ ಶುಲ್ಕ ಕಟ್ಟದಂತೆ ಯಾಕೆ ಆ ತೀರ್ಮಾನಕ್ಕೆ ಬಂದ್ರಿ? ಕಟ್ಟಬಾರ್ದು ಅಂತ ಯಾಕೆ ತೀರ್ಮಾನ ಬಂದ್ರಿ? ಯಾಕೆ ಆ ತೀರ್ಮಾನಕ್ಕೆ ಬಂದ್ರಿ? ಕಟ್ಟಬಾರ್ದು ಅಂತ ಯಾಕೆ ತೀರ್ಮಾನಕ್ಕೆ ಬರ್ಬೇಕಾಗಿದೆ? ಅಂತ ಕೆಳದರ್ಜೆ ವಿದ್ಯುತ್ ಶಕ್ತಿ ಸರಬರಾಜು ಆಗ್ತಿದೆ ತಾನೆ. ದಿವಸಕ್ಕೆ 70 ಸಾವಿರ ಕೆಟ್ಟೋಗುವಂಥದ್ದು. ರಾತ್ರಿ ಎಲ್ಲ ಪಂಪ್ ಸೆಟ್ ಪಕ್ಕದಲ್ಲೇ ಮಲ್ಕೊಂಡಿರ್ಬೇಕು ನಾವು. ಇದಕ್ಕೆ ತೆರಿಗೆ ಕೊಡ್ತಾರೇನು ಯಾರಾದ್ರು? ತೆರಿಗೆ ಕೊಡೋದು ಯಾರೇ ಆದ್ರೂ ಸೇವೆ ಏನು ಸರ್ಕಾರ ಸೇವೆ ಮಾಡುತ್ತೆ ಅದಕ್ಕೆ ಕೊಡೋಂತ ಶುಲ್ಕಕ್ಕೆ ತೆರಿಗೆ ಅಂತ ಹೆಸರು. ಈಗ ಕೊಡ್ತಾ ಇರೋ ಕರೆಂಟ್ ಕಿರ್ಕುಳದ ಕರೆಂಟ್, ಹೌದಾ? ಕಿರ್ಕುಳದ ತೆರಿಗೆ ಕೊಡ್ತಾರೆ ಯಾರಾದ್ರು? ಮಾನ ಮರ್ಯಾದೆ ಇರೋರು ಮತ್ತೆ ಯಾಕೆ ಕೊಡ್ತಿದ್ದೀರಿ? ಇದು ಸರಿಯಾದ ವಿಚಾರ ಅನ್ನೋದಾದ್ರೆ ಕಟ್ಟಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ಬೇಕು. ಸರ್ಕಾರ ಮನ್ನಾ ಮಾಡು ಗಿನ್ನ ಮಾಡು ಮಾತೆ ಭಾಷೆನೇ ಸರಿ ಇಲ್ಲ. ಅದು ನಾವು ಕಟ್ಟಲ್ಲಪ್ಪ, ಯಾಕಂದ್ರೆ ನೀನ್ ಕೊಟ್ಟಿರೋ ಕರೆಂಟು ಸೇವೆ ಅನ್ನಿಸ್ಕೊಳ್ಳೋ ಯೋಗ್ಯತೆ ಅಲ್ಲ. ನೀ ಕೊಟ್ಟಿರೋ ಕರೆಂಟು ಕಿರ್ಕುಳ ಅಂತ ಕರೆಸ್ಕೊಳ್ಳೋಕೆ ಯೋಗ್ಯತೆ ಇದೆ. ಅದಕ್ಕೆ ಕಿರ್ಕುಳಕ್ಕೆ ಯಾವ ದೇಶದಲ್ಲೂ ತೆರಿಗೆ ಹಾಕಲ್ಲ. ಕಿರ್ಕುಳದಲ್ಲಿ ಯಾವ ದೇಶದವರು ತೆರಿಗೆ ಕೊಡಲ್ಲ. ನಿಮ್ಮಂತ ಅವಿವೇಕಿಗಳು ಕೊಡ್ಬೇಕಷ್ಟೇ. ಇಷ್ಟು ದಿವಸ ಕೊಟ್ಕೊಂಡ್ ಬಂದಿದ್ದೀರಲ್ಲ, ಲಂಚನೂ ಕೊಟ್ಟಿದ್ದೀರಿ KV ಅವ್ರಿಗೆ, ಹೌದೇನಪ್ಪ? ಮಾನ ಮರ್ಯಾದೆ ಇರೋರು ಮಾಡೋ ಕೆಲಸನ ಅದು. ಈ ವಿಚಾರ ಸರಿ ಅನ್ನೋದಾದ್ರೆ ಇವತ್ತು ತೀರ್ಮಾನ ಮಾಡಿ. ಎಲ್ಲಿವರೆಗೆ ಸರಿಯಾದಂತ ವಿದ್ಯುತ್ ಶಕ್ತಿ ನಿಗಮ KPTCL ಅಂತ ಮಾಡಿದ್ದಾರೆ, ಖಾಸಗಿ ಕಂಪನಿ ಅಂತ. ನೀನ್ ಮಾರಾಟ ಮಾಡೋನು, ನಾನ್ ಖರೀದಿ ಮಾಡೋನು. ಆ ಕಾರಣ ಸರಿಯಾಗಿ ಮಾರಾಟ ಮಾಡ್ತೀನಿ ಅಂತ ಕರಾರು ಮಾಡ್ಕೋಬೇಕು ನನ್ನ ಜೊತೆ ಬರವಣಿಗೆನಲ್ಲಿ. ಸರಿಯಾಗಿ ಸರಬರಾಜು ಮಾಡ್ಲಿಲ್ಲ, ಅದರಿಂದ ಏನಾದ್ರು ಹಾನಿ ಆಯ್ತು ಅಂದ್ರೆ ನಾನು ಮಾರಾಟ ಮಾಡೋ ಏನ್ ಹೊಣೆಗಾರಿಕೆ ಇದೆ ಆ ಹೊಣೆ ಹೊರ್ತೀನಿ ಅಂತಾನು ಬರ್ಕೊಡ್ಬೇಕವ. ಕೊಡೋಣ. ಪಂಪ್ ಸೆಟ್ ಸುಟ್ಟೋದ್ರು ಅವನ್ ಜವಾಬ್ದಾರ, ಅದರಿಂದ ಬೆಳೆ ಹಾಳಾಗೋದ್ರು ಅವನೇ ಜವಾಬ್ದಾರ.
ಇಂಥ ಒಂದ್ ಸಂಬಂಧ ಬೆಳೆಸ್ಕೋಬೇಕು. ಈಗ ಇಲ್ಲ ಲಂಚ ಕೊಟ್ಕೊಂಡು ತಿರ್ಗಾಡ್ತಿರೋ, ಏನ್ ಮಾಡ್ತೀರಿ? ಏನ್ ಮಾಡ್ತೀರಪ್ಪ? ಯಾವ ತೀರ್ಮಾನಕ್ಕೆ ಬರೋಣ? ಎಲ್ಲಿವರೆಗೆ ಸರಿಯಾಗಿ ಸರಬರಾಜು ಮಾಡಲ್ವೋ ಅಲ್ಲಿವರೆಗೆ 1 ಪೈಸಾ ತೆರಿಗೆ ಕೊಡಲ್ಲ ಅನ್ನೋ ತೀರ್ಮಾನ ಮಾಡೋಣವಾ? ಮಾಡಿ. ಮತ್ತೆ ಹಿಂದ್ಗಡೆ ಬಾಗಿಲಿಂದ ಹೋಗಿ ಅರ್ಧಂಬರ್ಧ ಕಟ್ಬಿಟ್ಟು ಸಾ ಅಂತ ಓಡಾಡ್ತೀರಿ KV ಇಂಜಿನಿಯರ್ಗಳ ಜೊತೆ. ನೀವು ಅದ್ ಮಾಡ್ಬಾರ್ದು. ಮಾಡಲ್ಲ ತಾನೆ? ಸಾ ಅನ್ನಲ್ಲ ನೀನ್ ನೋಡೋಣ. ಸಾ ಅನ್ನಲ್ಲ. ಸಾ ಅಂತೀರೋ ಸಾರ್ ಅಂತೀರೋ? ಸಾ ಅಂತೀರಿ ಎಲ್ಲ. ಯಾರು 3 ಕಾಸಿನ ಇಂಜಿನಿಯರ್ ಹಿಂದ್ಗಡೆ ಸಾ ಅನ್ಕೊಂಡು ಓಡಾಡ್ತೀರಿ ಲಂಚ ಕೊಟ್ಕೊಂಡು. ಇವತ್ತಿಗೆ ಕೊನೆ. ನಿಮ್ಮ ಏನು ಆಶ್ವಾಸನೆ ಮೇಲೆ ಈ ಘೋಷಣೆ ನಾವು ಮಾಡ್ಬೇಕು ಕರ್ನಾಟಕದಲ್ಲಿ. ಈ ಘೋಷಣೆ ಮಾಡೋ ಅವಶ್ಯಕತೆನೂ ಇದೆ. ನಾವೆಲ್ಲಿವರೆಗೆ ಅರ್ಧಂಬರ್ಧ ಸಂಬಂಧ ಇಟ್ಕೊಂಡಿರ್ತೀವಿ, ನಿಮ್ಗೆ ಕರೆಂಟ್ ಬರೋದು ಅರ್ಧಂಬರ್ಧನೇ. ಎಲ್ಲಿವರೆಗೆ ಸ್ಪಷ್ಟವಾಗಿ ಸಂಬಂಧ ಇಟ್ಕೋಬೇಕು ಅಂತ ತೀರ್ಮಾನಕ್ಕೆ ಬರ್ತೀವಿ, ಆವಾಗ ಸರಿಯಾದ ಕರೆಂಟ್ ಬರುತ್ತೆ. ಆ ಕಾರಣ ಎಲ್ಲಿವರೆಗೆ ನಗರಕ್ಕೂ ನಮಗೂ ಯಾವುದೇ ತಾರತಮ್ಯ ಇಲ್ಲದೆ ಇರುವಂತಹ ವಿದ್ಯುತ್ ಶಕ್ತಿ ಸರಬರಾಜು ಮಾಡ್ತೀವಿ ಅನ್ನೋ ಕರಾರ ಆಗಲ್ವೋ ಅಲ್ಲಿವರೆಗೂ ನಾವು ತೆರಿಗೆ ಕೊಡಲ್ಲ. ಈ ತೀರ್ಮಾನ ಘೋಷಣೆ ಮಾಡ್ಬೋದಲ್ಲ? ಮಾಡ್ಬೋದು. ಮತ್ತೆ ಇಷ್ಟೊಂದು ದಿವಸ ಆಗಿರೋ ನಷ್ಟಕ್ಕೆ ಯಾರು ಜವಾಬ್ದಾರಿ? ಈಗ ಹೇಳ್ತಾ ಇದ್ದಾರೆ ಬಂಗಾರಪ್ಪನ ಕಾಲದಲ್ಲಿ ಉಚಿತ ವಿದ್ಯುತ್ ಶಕ್ತಿ ಅಂತ ಆಯ್ತಲ್ಲ. ಆಗ್ಲೂ ಹೇಳಿದ್ದೆ ಅವನಿಗೆ, ಏನಪ್ಪ ಬಂಗಾರಿ ಬರ್ದೇ ಇರೋ ಕರೆಂಟ್ಗೆ ಉಚಿತ ಅಂತೀಯಲ್ಲ ನೀನು ಅಂತಾನೆ ಹೇಳಿದ್ದೆ. ಕರೆಂಟೇ ಬರಲ್ಲ ಉಚಿತ ಅಂತ. ಏನೋ ಬರ್ತಿತ್ತಲ್ಲ ಕರೆಂಟ್. ಆ ಕಾಲಕ್ಕೂ ಬಿಲ್ ಹಾಕಿದಾರಂತೆ ಈ ವಿದ್ಯುತ್ ಶಕ್ತಿ ಮಂಡಳಿಯವರು. ಆ ಕಾಲಕ್ಕೂ ಬಿಲ್ ಹಾಕಿದ್ದಾರೆ. ಉಚಿತ ವಿದ್ಯುತ್ ಶಕ್ತಿ ಕಾಲಕ್ಕೂ ಬಿಲ್ ಹಾಕಿದ್ದಾರೆ. ಅದ್ರ ಮೇಲೆ ಬಡ್ಡಿ ಹಾಕಿದ್ದಾರೆ, ಅದ್ರ ಮೇಲೆ ದಂಡ ಹಾಕಿದ್ದಾರೆ. ಇವರೊಬ್ಬರಿಗೆ ಎಲ್ಲ ಲೆಕ್ಕ ಹಾಕಕ್ ಬರೋದು, ನಮಗೂ ಬರೋದು ಲೆಕ್ಕ ಹಾಕಕ್. ಹೇಳ್ತಿದ್ರಲ್ಲ ಶೇಷಾರೆಡ್ಡಿ ಅವರು, 14 ಲಕ್ಷ ಪಂಪ್ ಸೆಟ್ ಇದೆ, 14 ಲಕ್ಷ ಪಂಪ್ ಸೆಟ್. ಅದ್ರಲ್ಲಿ ನಾವು ಕನಿಷ್ಠ 5 ಎಕರೆ ಒಂದು ಪಂಪ್ ಸೆಟ್ ಅಲ್ಲಿ ವ್ಯವಸಾಯ ಮಾಡ್ತೀವಿ ಅಂದ್ರು 70 ಲಕ್ಷ ಎಕರೆ ನಾವು ವ್ಯವಸಾಯ ಮಾಡೋದು ಪಂಪ್ ಸೆಟ್ ಅಲ್ಲಿ ಕರ್ನಾಟಕದಲ್ಲಿ. ಕೆಲವು ರೈತರು ಹೇಳ್ತಾರೆ ವರ್ಷಕ್ಕೆ 10 ಸಾರಿ ಪಂಪ್ ಸೆಟ್ ಸುಟ್ಟೋಗಿತ್ತು ನಂದು, ವರ್ಷಕ್ಕೆ 10 ಸಾರಿ ಸುಟ್ಟೋಗಿತ್ತು. ಒಂದ್ಸರಿ ಪಂಪ್ ಸೆಟ್ ಸುಟ್ಟೋಗಿ ರಿವೈಂಡ್ ಮಾಡಕ್ ಎಷ್ಟು ರಿಪೇರಿ ಖರ್ಚು? 3000 ಅಂತ. ಇಲ್ಲಿ ಯಾವ ಊರು ನಿಮ್ದು? ಮತಿಕೆರೆ, ಮಧುಗಿರಿ. ಮಧುಗಿರಿಲಿ 3000 ಅಂತ. ಒಂದ್ಸರಿ 1 ಎಕರೆನಲ್ಲಿ ಬೆಳೆ ಹಾಳಾಗೋದ್ರೆ ಎಷ್ಟು ನಷ್ಟ ಆಯ್ತು? 20,000. ಲೆಕ್ಕ 14 ಲಕ್ಷ ಪಂಪ್ ಸೆಟ್. ಇವ್ರು ಬಂಗಾರಪ್ಪನ ಕಾಲದಿಂದ ಲೆಕ್ಕ ಹಾಕ್ತಾರಲ್ಲ, ನಾವು ಅಷ್ಟೇ ಬಂಗಾರಪ್ಪನ ಕಾಲದಿಂದ ಲೆಕ್ಕ ಹಾಕೋಣ. 6 ವರ್ಷ ಅಂತಾನೆ, ಅವನ್ ಮನೆಗೆ ಹೋಗಿ 6 ವರ್ಷ ಆಯ್ತಲ್ಲ, 6 ವರ್ಷ ಅಂತಾನೆ ಲೆಕ್ಕ ಹಾಕಿ 6 ವರ್ಷದಲ್ಲಿ ಒಂದೇ ಸಾರಿ ಕೆಟ್ಟೋಗಿತ್ತು ಪಂಪ್ ಸೆಟ್ ಅಂತಾನೆ ಅನ್ನೋಣ. 14 ಲಕ್ಷ ಪಂಪ್ ಸೆಟ್ ಒಂದೇ ಸಾರಿ 3,000 ಕೊಟ್ಟಿದ್ದು ಅಂತ ಇಟ್ಕೊಳ್ಳೋಣ. ಎಷ್ಟಾಯ್ತು 14 ಲಕ್ಷಕ್ಕೆ? 420 ಕೋಟಿ ರೂಪಾಯಿ ಆಯ್ತು. ಬರೇ ಒಂದ್ಸರಿ ಸುಟ್ಟೋಗಿರೆ ಅಂತ ಲೆಕ್ಕ ಹಾಕ್ರೆ 420 ಕೋಟಿ ರೂಪಾಯಿ ಯಾರು ಕೊಡ್ಬೇಕದ್ನ? ಯಾರು ಕಳಪೆ ವಿದ್ಯುತ್ ಶಕ್ತಿ ಸರಬರಾಜು ಮಾಡಿದ್ನೋ ಅವ್ನು ಕೊಡ್ಬೇಕು ತಾನೆ. ಅದೇ ತರ ಲೆಕ್ಕ ಹಾಕಿ 70 ಲಕ್ಷ ಎಕರೆ ಬರೇ ಒಂದೇ ವರ್ಷ ಬೆಳೆ ಹಾನಿಯಾಗಿದೆ ಅಂತ 70 ಲಕ್ಷ ಇಟ್ಟು 20,000 ಹಾಕಿದ್ರೆ ಅವನು ಈ ಜನ್ಮದಲ್ಲಿ ನಮ್ ಸಾಲ ತೀರ್ಸಕ್ಕಾಗಲ್ಲ. ಅದು ಮುಂಚೆ ತೀರಿಸ್ಬೇಕವ. ನಮ್ಗೇನ್ ಇದುವರೆಗೆ ನಷ್ಟ ಆಗಿದೆ ಅದನ್ನ ತೀರಿಸ್ಬೇಕು ಅವನು. ಆಮೇಲೆ ನಿನ್ ಲೆಕ್ಕ ತಗೊಂಬ ನಿಂದು ಬಿಸಾಕ್ತಿವಿ ನೋಡು. ಆಗ್ಬೋದಾ? ಇದು ಒಂದು ನಿರ್ಣಯ ಮಾಡ್ಬೇಕು ಈಗ. ಮತ್ತಿನ್ನೊಂದು ರೆಡ್ಡಿ ಅವ್ರು ಹೇಳಿದ್ರಲ್ಲ, ನಾವೇನು ಸರ್ಕಾರ ಮಾಡ್ಬೇಕು ನೀರಾವರಿ, ಭೂಮಿಗೆ ನೀರಾವರಿ ಮಾಡೋದು ಸರ್ಕಾರಿ ಕರ್ತವ್ಯ. ಸರ್ಕಾರ ಮಾಡ್ಬೇಕಾದದನ್ನ ನಾವು ಮಾಡಿದೀವಿ. ಒಂದೊಂದು ಬಾವಿ ಹಾಕೋದಕ್ಕೆ ಪಂಪ್ ಸೆಟ್ ಹಾಕೋದಕ್ಕೆ ಲಕ್ಷ ರೂಪಾಯಿ ಮೇಲ್ ಖರ್ಚು ಮಾಡಿದೀವಿ. ಆ ಲೆಕ್ಕನು ಆ ಬಂಡವಾಳನು ನಮ್ಗೆ ವಾಪಸ್ ಬರ್ಬೇಕು. ಅದು ಒಂದು ನಿರ್ಣಯ ಆಗ್ಬೇಕು. ಮತ್ತಿಲ್ಲಿ ಇನ್ನೂ ಒಂದು ಗಟ್ಟಿ ಚಳುವಳಿ ಮಾಡಕ್ ತಯಾರಾಗಬೇಕು. ಯಾರೋ ಪೌಲ್ಟ್ರಿ ಅವ್ರು ಬಂದಿದ್ದಾರೆ ಇಲ್ಲಿ, ಕೋಳಿ ಸಾಕಣೆ ಮಾಡೋರು. ಕೋಳಿ ಸಾಕಾಣಿಕೆ ರೈತರ ಬಗ್ಗೆ ದಯವಿಟ್ಟು ಮಾತಾಡ್ಬೇಕು ಅಂತ ಚೀಟಿ ಕಳಿಸಿದ್ದಾರೆ.
ಏನಾಯ್ತು ಕೋಳಿಗೆ? ಏನಾಯ್ತಪ್ಪ ಕೋಳಿಗೆ? ಏನಾಯ್ತು? ಯಾಕಾಯ್ತು? ನೀವು ರೈತರು ತಿಳ್ಕೋಬೇಕು. ಇವತ್ತು ಬರೀ ಪೌಲ್ಟ್ರಿ ಸಾಕೋರು ಬಂದಿದ್ದಾರೆ ಅಂತ. ಇನ್ಮೇಲೆ ಎಲ್ಲ ಬರ್ತಾರೆ, ಸಣ್ಣ ಕೈಗಾರಿಕೆಯವ್ರು ಬರ್ತಾರೆ, ಎಣ್ಣೆ ಕೈಗಾರಿಕೆಯವ್ರು ಬರ್ತಾರೆ, ಸಣ್ಣ ಹತ್ತಿ ಕೈಗಾರಿಕೆಯವ್ರು ಬರ್ತಾರೆ, ದನ ಸಾಕಿರೋರು ಬರ್ತಾರೆ, ಡೈರಿಯವ್ರು ಬರ್ತಾರೆ, ಎಲ್ಲ ಬರ್ತಾರೆ. ಕಾರಣ ಮತ್ತೇನಲ್ಲ, ಕಡಿಮೆ ದರದಲ್ಲಿ ಕೋಳಿ ಮಾಂಸನೂ ಬರ್ತಾ ಇದೆ, ಕಡಿಮೆ ದರದಲ್ಲಿ ಕೋಳಿ ಮೊಟ್ಟೆನೂ ಬರ್ತಾ ಇದೆ ಬೇರೆ ದೇಶದಿಂದ. ಇಲ್ಲಿ ನೀವು ಬಹಳ ಇಷ್ಟಪಟ್ಟು ತಿಂತೀರಲ್ಲ ಕೋಳಿ ಕಾಲೇ ತಾನಪ್ಪ ಜಾಸ್ತಿ ತಿನ್ನೋದು, ಬಹಳ ರುಚಿ ಅಂತ. ಈ ಪಂಚತಾರ ಹೋಟ್ಲುಗಳಲ್ಲೂ ಕೋಳಿ ಕಾಲನೇ ಕೊಡ್ತಾರೆ, 2 ಕಾಲು. ಹೌದಾ ಶಂಕರಪ್ಪ? ಮಂಡ್ಯದವ್ರು ಕೇಳ್ಬೇಕು ನಾವು, ಅವ್ರು ಪ್ರತಿ ದಿವಸ ಕೋಳಿ ಕಾಲೇ ತಿನ್ನ, ಬರೀ ಕಾಲೇ ಬೆಳೆದ್ಬಿಟ್ಟಿದೆ, ಅವರು ತಲೆನೇ ಬೆಳೀಲಿಲ್ಲ. ನಾನು ಹಿಂಗಂತೀನಿ, ಬಹಳ ಕೋಪ ಮಂಡ್ಯ ಜಿಲ್ಲೆಯವ್ರಿಗೆ. ಅದಿರ್ಲಿ, ಯಾಕೆ? ಅದು ರುಚಿ ಅಲ್ವೋ. ನಮ್ಮಲ್ಲಿ 40 ರೂಪಾಯಿ, 40-50 ರೂಪಾಯಿ ಇದೆ ಬೆಂಗಳೂರಲ್ಲಿ ಅಲ್ಲ ಕೋಳಿ ಮಾಂಸ ಕೆಜಿ. 16 ರೂಪಾಯಿ 1 ಕೆಜಿಗೆ ಕೋಳಿ ಕಾಲುಗಳು ಅಮೆರಿಕದಿಂದ ಬರ್ತಾ ಇದೆ. 16 ರೂಪಾಯಿ. ಏನಾಗಬೇಕು? ಅವ್ರ ಕೋಳಿಗಳು ವ್ಯಾಪಾರನೇ ಆಗಲ್ಲ. ಹಂಗೇನೆ ಕೋಳಿ ಮೊಟ್ಟೆನೂ ಬರ್ತಾ ಇದೆ ಕಡಿಮೆ ದರಕ್ಕೆ. ಹಂಗೆ ಪ್ರತಿಯೊಂದನ್ನು ಈ ಏಪ್ರಿಲ್ 1ನೇ ತಾರೀಕಿಂದ 714 ವಸ್ತುಗಳಿಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದ್ದು. ಯಾವುದೇ ಪ್ರಮಾಣದಲ್ಲಿ ಬರ್ಬೋದು ಬೇರೆ ದೇಶದಿಂದ ನಮ್ಮ ದೇಶದೊಳಗೆ. ಅದರಲ್ಲಿ ಎಲ್ಲ ಇದೆ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮುಸ್ಕಿನ ಜೋಳದ ಹಿಟ್ಟು, ಕೊಡೆಗೆ ನಮ್ಮ ದೇವೇಗೌಡರು ರಾಗಿ ಹಿಟ್ಟು. ಇನ್ಮೇಲೆ ಫಾರಿನ್ ರಾಗಿ ಮುದ್ದೆನೆ ನಮ್ಮ ದೇವೇಗೌಡರು ಊಟ ಮಾಡ್ತಿದ್ರು. ಎಲ್ಲ ಬರ್ತಾ ಇದೆ, ತರಕಾರಿ ಬರ್ತಿದೆ, ಹಸಿ ಮೆಣಸಿನ್ಕಾಯಿ ಬರ್ತಿದೆ, ಟೊಮೆಟೊ ಬರ್ತಿದೆ, ಹಣ್ಣುಗಳು ಬರ್ತಿವೆ. ಎಲ್ಲ ಬೇರೆ ದೇಶಗಳು ಅವರ ವರ್ತಕರಿಗೆ ಸಬ್ಸಿಡಿ ಕೊಟ್ಟು ಕಡಿಮೆ ದರದಲ್ಲಿ ನಮ್ಮ ಮಾರ್ಕೆಟ್ ಒಳಗೆ ಬಿಡ್ತಾ ಇದ್ದಾರೆ. 7 ರೂಪಾಯಿ 30 ಪೈಸೆಗೆ ಪಾಕಿಸ್ತಾನದ ಸಕ್ಕರೆ ಸಿಗ್ತಾ ಇದೆ ಬೊಂಬಾಯಲ್ಲಿ ಕೆಜಿಗೆ. 7 ರೂಪಾಯಿ 60 ಪೈಸೆಗೆ ಪಾಕಿಸ್ತಾನದ ಅಕ್ಕಿ ಸಿಗ್ತಿದೆ ಕೆಜಿಗೆ. ನಮ್ಮ ರೇಷನ್ ಡಿಪೋ ಅಕ್ಕಿಗೆ 10 ರೂಪಾಯಿ, ಮುಗೋಗಿರೋ ಅಕ್ಕಿಗೆ. ಅದಕ್ಕಿಂತ ಉತ್ತಮವಾದ ಅಕ್ಕಿ 7 ರೂಪಾಯಿ 60 ಪೈಸೆಗೆ ಸಿಗ್ತಿದೆ. ಏನಾಗಬೇಕು? ಕಬ್ಬು ಬೆಳೆಯೋರು, ಭತ್ತ ಬೆಳೆಯೋರು ಏನಾಗಬೇಕು? ಹಂಗೆ ಎಲ್ಲಾನು. ಆಸ್ಟ್ರೇಲಿಯಾದಿಂದ ಕಡಲೆ ಕಾಳು ಬರ್ತಿದೆ, ಊದು ಬರ್ತಿದೆ, ಹೆಸರು ಬರ್ತಿದೆ. ಈ ಕಡೆ ಮಲೇಷಿಯಾದಿಂದ ತಾಳೆ ಎಣ್ಣೆ ಬರ್ತಿದೆ. ಆ ಕಾರಣನೇ ಅರಸೀಕೆರೆಯಲ್ಲಿ ನಿನ್ನೆ ದಿವಸ ಹರಾಜಂತೆ ತೆಂಗಿನಕಾಯಿ. 1,000 ರೂಪಾಯಿ 1,000 ತೆಂಗಿನಕಾಯಿ. ರೂಪಾಯಿಗೆ 1 ತೆಂಗಿನಕಾಯಿ ನಿನ್ನೆ ಹರಾಜಾಗಿರೋದು ಅರಸೀಕೆರೆಯಲ್ಲಿ. ಇದು ಮುಂದೆ ಬರೋ ಸಮಸ್ಯೆ. ಇನ್ನೊಬ್ರು ಚೀಟಿ ಕಳಿಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಿದೆ. ಗ್ರಾಮಗಳಲ್ಲಿ ಬ್ಯಾಂಕಿನವರು ಜಮೀನನ್ನು ಲಿಲಾವು ಮಾಡುತ್ತಿದ್ದಾರೆ, ಇದಕ್ಕೆ ತಡೆಯಲು ಕ್ರಮವೇನು? ಇದೇ ಮಾಡ್ಬೇಕಾಗಿರೋದು ನಾವು. ಯಾರೋ ಹೊಸಬ್ರು ರೈತ ಸಂಘಕ್ಕೆ ಜಮೀನ್ ಲಿಲಾವು ಮಾಡ್ತಿದ್ದಾರೆ, ಏನ್ ಮಾಡೋದು? ಯಾರು ಲಿಲಾವು ಕೂಗದಂಗ್ ನೋಡ್ಕೋಬೇಕಪ್ಪ. ಇದನ್ ಮಾಡಿದ್ದು ನಾವು ಹಿಂದೆ. ಆ ಕಾರಣನೇ ರಾಮಕೃಷ್ಣ ಹೆಗಡೆ 101C ಅಂತ ಕಾನೂನು ತಂದ್ಬಿಟ್ಟು ತಹಸೀಲ್ದಾರನ ಕಚೇರಿಲೇ ಹರಾಜು ಹಾಕುವಂತ ಕಾನೂನು ತಂದಿದ್ದು. ಯಾಕೆಂದ್ರೆ ನಾವು ಹಳ್ಳಿಗಳಲ್ಲಿ ಒಗ್ಗಟ್ಟಾಗಿ ಯಾವ ಒಬ್ಬ ರೈತನ ಜಮೀನು ಹರಾಜು ಕೂಗುದ್ರು, ಲಿಲಾವ್ ಕೂಗುದ್ರು, ಇನ್ನೊಬ್ಬ ಲಿಲಾವ್ ಕೂಗ್ತಿರ್ಲಿಲ್ಲ. ಲಿಲಾವೇ ಆಗಲ್ಲ ರೈತರ ಜಮೀನು ಅಂತ ಶಿಸ್ತಿಗೆ ಬರಕ್ ಆಗಲೇನು? ಯಾವುದೇ ಒಬ್ಬ ರೈತನ ಜಮೀನನ್ನ ಇನ್ನೊಬ್ಬ ರೈತ ಲಿಲಾವ್ ಕೂಗಬಾರ್ದಪ್ಪ. ಬಹಳ ಕಷ್ಟನ ಶಿಸ್ತಿದ್ದು. ಆ ಶಿಸ್ತಿಗೆ ಬಂದ್ರೆ ಲಿಲಾವೇನಾಗುತ್ತೆ? ಏನು ಲಿಲಾವ್ ಅಲ್ಲ, ಅದೇ ಚಾಪೆನ ಸುತ್ಕೊಂಡು ಬೆಂಗಳೂರಿಗೆ ತಗೊಂಡು ಅಲ್ಲೇ ಇರೋ ಜಮೀನು ಸಾಗುವಳಿ ಮಾಡೋದು, ಜೀವನ ಮಾಡೋದು ಅಷ್ಟೇ. ಇದು ಮಾಡ್ಬೇಕಾಗಿರೋದು. ಯಾಕಂದ್ರೆ ಇದು 1 ವರ್ಷದಲ್ಲೇನೆ ತಡಿಲಾರದಂತ ಸಾಲ ಬರುವಂತಹ ನೀತಿಗಳು ಜಾರಿಗೆ ಬರ್ತಿರೋದು. ಒಂದ್ ಕಡೆ ಎಲ್ಲಾ ಸಬ್ಸಿಡಿ ರದ್ದು ಮಾಡಿದ್ದಾರೆ,
ವ್ಯವಸಾಯದ ಖರ್ಚು ಜಾಸ್ತಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಏನ್ ಬೆಳಿತೀವಿ ಅದಕ್ಕೆ ಅರ್ಧ ಬೆಲೆನೂ ಸಿಗದೆ ಇರೋಂಗೆ ಬೇರೆ ದೇಶದ ವಸ್ತುಗಳಿಗೆ ಮಾರ್ಕೆಟೆ ಬಾಗಿಲು ತೆಗೆದಿದ್ದಾರೆ. ಇದು ಆಗಿರೋದು. ಒಂದು ಬೆಳೆ ಎರಡು ಬೆಳೆ ಅಲ್ಲಿಂದ ಆಚೆಗೆ ತಡೆಯಕ್ಕಾಗದೆ ಇರೋಂಥ ಸಾಲದ ಹೊರೆ ಎಲ್ಲರ ತಲೆ ಮೇಲೆ ಬಂದ್ಬಿಡುತ್ತೆ. ಅದಾದ್ಮೇಲೆ ವಸೂಲಿ ಜಪ್ತಿ ಎಲ್ಲ ಪ್ರಾರಂಭ ಅಲ್ಲ. ಅದಕ್ಕೇನ್ ಮಾಡಬೇಕು, ಅದನ್ನು ನಾವು ತಯಾರು ಮಾಡಬೇಕು, ಸಿದ್ಧ ಆಗ್ಬೇಕು ಹೋರಾಟಕ್ಕೆ. ಅದ್ರ ಜೊತೆಗೆ ಮತ್ತೊಂದು, 1 ವರ್ಷ 2 ವರ್ಷ ಆದ್ಮೇಲೆ ನೀವು ಸಾಲ ಬರುತ್ತೆ, ನೀವು ಜಪ್ತಿ ಆಗದೆ ಇದ್ದಂಗೆ ನೋಡ್ಕೋಬಹುದು. ಆದ್ರೆ 3ನೇ ವರ್ಷನೂ ಬೆಳಿಲೇಬೇಕಲ್ಲ. ನಾವು ಬೆಳೆದ್ಮೇಲೆ ಎಷ್ಟಕ್ಕೆ ಮಾರೋಣ? ಪುನಃ ಅರ್ಧ ಬೆಲೆಗೆ ಮಾರ್ತೀರಿ. ಪುನಃ 3ನೇ ವರ್ಷಕ್ಕೆ ಈ ಸಮಸ್ಯೆ ಬರದೇ ಇದ್ದಂತ ಹೋರಾಟನೂ ರೂಪಿಸ್ಬೇಕಲ್ಲ. ಸರಿಯಾದಂತ ಬೆಲೆ ನಮಗ್ ಸಿಕ್ಬೇಕಾದ್ರೆ ಬೇರೆ ದೇಶದಿಂದ ಬರ್ತಾ ಇರೋದನ್ನ ತಡಿಬೇಕು ನಾವು. ಹೌದಾ? ತಡಿಯಕ್ ತಯಾರಾಗ್ತೀರಿ? ಇಲ್ಲಿ ಬರುತ್ತೆ, ಮದ್ರಾಸ್ ಬಂದರಿಗೆ ಬರುತ್ತೆ, ಪಾಂಡಿಚೇರಿ ಬಂದರಿಗೆ ಬರುತ್ತೆ, ಕೊಚಿನ್ ಬಂದರಿಗೆ ಬರುತ್ತೆ, ಈ ಕಡೆ ಮಂಗಳೂರು ಬಂದರಿಗೆ ಬರುತ್ತೆ. ಆ ಬಂದರಲ್ಲೇ ಹೋಗಿ ಅಲ್ಲಿ ಬೇರೆ ದೇಶದಿಂದ ಬಂದಂತ ವಸ್ತುಗಳು ದೇಶದೊಳಗೆ ಬರದೇ ಇದ್ದಂಗೆ ತಡೆಯೋ ಅಂತ ಒಂದು ಚಳುವಳಿಗೆ ತಯಾರಾಗ್ಬೇಕು. ಆಗ್ತೀರಿ? ಆ ಕಾರಣನೇ ನಾವೀಗ ತಮಿಳುನಾಡು ರೈತ ಸಂಘ, ಕೇರಳ ರೈತ ಸಂಘ, ಆಂಧ್ರ ಪ್ರದೇಶದ ರೈತ ಸಂಘ, ಮಹಾರಾಷ್ಟ್ರದ ರೈತ ಸಂಘ ಸಂಘಟನೆ ಮಾಡಕ್ ಪ್ರಾರಂಭ ಮಾಡಿದ್ವಿ. ಇದರದೇ ಒಂದು ಸಮಾವೇಶನ ನಾವು ಜೂನ್ 22ನೇ ತಾರೀಕು ಮಧುರೈನಲ್ಲಿ ಕರೆದಿದ್ವಿ. ಮಧುರೆಗೂ ನಾವು 1000 ಜನ ರೈತರು ಕರ್ನಾಟಕದಿಂದ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾಕಂದ್ರೆ ಕರ್ನಾಟಕದಲ್ಲಿ ಆಗಿರೋಂತ ವಿಚಾರ ರೈತ ಸಂಘಟನೆ ಇನ್ನು ತಮಿಳ್ನಾಡಲ್ಲಿ ಆ ಮಟ್ಟಕ್ಕೆ ಆಗಿಲ್ಲ. ನೀವು ಹೋಗವ್ರು ಪಾಠ ಕಲಿಸ್ಬೇಕು. ತಮಿಳ್ನಾಡಿಗೆ ಪಾಠ ಕಲಿಸ್ಬೇಕು, ಕೇರಳಕ್ಕೆ ಪಾಠ ಕಲಿಸ್ಬೇಕು, ಆಂಧ್ರಕ್ಕೆ ಪಾಠ ಕಲಿಸ್ಬೇಕು, ಮಹಾರಾಷ್ಟ್ರಕ್ಕೂ ಪಾಠ ಕಲಿಸ್ಬೇಕು. ಸಂಘಟನೆಗಳಿವೆ ಅಲ್ಲಿ. ನಾವು ಈ 5 ರಾಜ್ಯ ಸಂಘಟನೆ ಮಾಡ್ಕೊಂಡ್ರೆ ಅರ್ಧ ನಮ್ಮ ದೇಶ ಉಳಿಸ್ದಂಗೆ. ಬೇರೆ ದೇಶದಿಂದ ಏನೇನು ಬೊಂಬೈ ಮೂಲಕ ಬರುತ್ತೆ, ಮದ್ರಾಸಿಂದ ಬರುತ್ತೆ, ಮಂಗಳೂರಿಂದ ಬರುತ್ತೆ, ಪಾಂಡಿಚೇರಿಯಿಂದ ಬರುತ್ತೆ, ಇದು ಬರದೇ ಇದ್ದಂಗೆ ತಡೆಯೋ ಅಂತ ಒಂದು ಚಳುವಳಿ ಮಾಡ್ಬೇಕಾದ್ರೆ ನಾವು 5 ರಾಜ್ಯ ಸಂಘಟನೆ ಮಾಡ್ತೀವಿ. 22ನೇ ತಾರೀಕು ಮಧುರೈನಲ್ಲಿ ಒಂದು ಕಾರ್ಯಕ್ರಮ ಹಾಕೊಂಡಿದೀವಿ ನಾವು, ದೊಡ್ಡ ರೈತ ಸಮಾವೇಶ. ನಾವು ಕರ್ನಾಟಕದಿಂದಲೂ ಒಂದು 10-15 ಸಾವಿರ ಜನ ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ನೀವು ಎಲ್ಲ ಬರ್ಬೇಕು. ಇದು ನಾವು ಮಾಡ್ಬೇಕಾಗಿರೋ ಕಾರ್ಯಕ್ರಮ. ಸಂಘಟನೆ ಮತ್ತೆ ಬಲಗೊಳಿಸ್ಬೇಕು. ಸಂಘಟನೆ ಏನೂ ಆಗಿಲ್ಲ, ಕಾರ್ಯಕರ್ತರು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿರ್ಬೇಕು. ಯಾರೋ ಕೆಲವು ತಾಯಿಗಂಡ್ರು ಬಿಟ್ಟೋದ್ರು. ತಾಯಿಗಂಡ್ರು ಬಿಟ್ಟೋದ್ರೆ ನಿಮ್ಗೆ ಯಾಕೆ ಬೇಜಾರಾಗಬೇಕು? ತಾಯಿಗಂಡ್ರು ಬಿಟ್ಟೋದ್ರೆ ಸಂತೋಷ ಆಗ್ಬೇಕು. ಅದನ್ನೇ ಒಳ್ಳೆ ಬಹಳ ಮರ್ಯಾದೆ ಭಾಷೆನಲ್ಲಿ ಸುರೇಶ್ ಬಾಬು ಪಾಟೀಲ್ ಅವ್ರು ಹೇಳ್ತಾ ಇದ್ರು. ಆದ್ರೆ ನನಗೆ ಬರೋದು ಹಳ್ಳಿ ಭಾಷೆನೆ. ಹೋದವ್ರು ತಾಯಿಗಂಡ್ರು ಹೋದ್ರು ಸ್ವಚ್ಛ ಆಯ್ತು ಸಂಘ, ಸಂಘಟನೆ ಇನ್ನೂ ಚೆನ್ನಾಗಾಗುತ್ತೆ. ಆಗಿಲ್ಲೇನು, ಇನ್ನೂ ಆಗುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಆ ಕಾರಣ ಮತ್ತೆ ಹೋರಾಟಕ್ಕೆ ತಯಾರಾಗಬೇಕು. ನಾವು ಯಾರನ್ನು ಏನು ಮನವಿ ಪತ್ರ ಕೊಡೋದು ಅಥವಾ ಮನ್ನಾ ಮಾಡಿ ಅಂತ ಕೇಳೋದು ಅವೆಲ್ಲ ಏನು ಮಾಡಿದವರಲ್ಲ. 20 ವರ್ಷದಿಂದ ಯಾವ್ದು ಕಾನೂನು ಸರಿ ಅನ್ನೋದು ಆ ಕಾನೂನು ಚಾಲು ಮಾಡಿದವ್ರು ನಾವು. ಯಾವ ಕಾನೂನು ಸರಿ ಇಲ್ಲ ಅಂತ ಕಾಣಿಸುತ್ತೋ ಆ ಕಾನೂನು ಮುರಿದಿರೋರು ನಾವು. ಆ ಸರ್ಕಾರ ಸುಮ್ನೆ ಕಲ್ಲು ಕಟ್ಟಡ, ಅದಕ್ಕೇನು ಜೀವ ಇಲ್ಲ, ಏನಿಲ್ಲ. ಆ ಕಾರಣ ನಾವೇ ಸರ್ಕಾರ ಅಂತ ತಿಳ್ಕೊಂಡು ಸಂಘಟನೆ ಆಗ್ಬೇಕು. ನಾವೇ ಸರ್ಕಾರ ಅಂತ ತಿಳ್ಕೊಂಡು ಕಾರ್ಯಕ್ರಮ ಹಾಕ್ಬೇಕು. ಇದು ನಾವು ಮಾಡ್ಬೇಕಾಗಿರೋದು. ಕಾನೂನು ಮಾಡಿದ್ಮೇಲೆ ಅದು ಕಾನೂನು ಮಾಡುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ನಾವು ಮಾಡಿದ್ದು ಉತ್ತರ ಕರ್ನಾಟಕದಲ್ಲಿ ಜಮೀನ್ ಇಲ್ಲದೆ ಇರೋರು ಸಾಗುವಳಿ ಮಾಡಿದ್ರು ಸರ್ಕಾರಿ ಭೂಮಿನ. ಅದನ್ನ ಸರ್ಕಾರದವ್ರು ಬಗರ್ ಹುಕುಂ ಅಂತಿದ್ರು. ನಾನು ಹೇಳ್ದೆ ಅದು ಬಗರ್ ಹುಕುಂ ಅಲ್ಲಪ್ಪ, ಅದು ಸಾಚಾ ಹುಕುಂ. ಅದು ಯಾಕೆ ನಾನು ಈ ದೇಶದಲ್ಲಿ ಹುಟ್ಟಿರೋನು, ನನಗೆ ಬದುಕೋ ಹಕ್ಕುಂಟು, ನನ್ನ ಕುಲ ಕಸಬು ಇದು, ನೀನ್ ಯಾವ್ದು ಬೇರೆ ಕಸಬು ಕೊಡ್ಲಿಲ್ಲ ಅಂದ್ರೆ ನೆಲ ಉಳ್ತೀನಪ್ಪ ನಾನು ಅಂತಾನೆ ಬರೆದು ನಾವು ಹಕ್ಕು ಪತ್ರ ನಾವೇ ಕೊಟ್ಟು ಆ ರೈತರಿಗೆ ಇಡೀ ರಾಜ್ಯದಲ್ಲಿ ಕೊಟ್ಟು ಆಮೇಲೆ ಬಗರ್ ಹುಕುಂ ಸಕ್ರಮಗೊಳಿಸೋದು ಅನ್ನೋ ಕಾನೂನನ್ನ ವಿಧಾನಸೌಧದವ್ರು ಮಾಡಿದ್ರು. ಆ ಕಾರಣ ಕಾನೂನು ರಸ್ತೆಯಲ್ಲಿ ನಾವು ಮಾಡ್ಬೇಕು.
ಆಮೇಲೆ ವಿಧಾನಸೌಧದಲ್ಲಿ ಆಗುತ್ತೆ. ಈ ಮಟ್ಟದ ಸಂಘಟನೆ ಮಾಡ್ಕೊಂಡು ನಾವು ಮತ್ತೆ ಕೆಲಸ ಪ್ರಾರಂಭ ಮಾಡಲೇಬೇಕಾಗಿದೆ. ಇಲ್ಲದ್ರೆ ಉಳ್ಗಾಲ್ವೇ ಇಲ್ಲ. ಇನ್ನು ಕೆಟ್ಟ ಕೆಟ್ಟ ಕಾನೂನು ಬರ್ತಾ ಇವೆ. ಒಂದು ಏಪ್ರಿಲ್ 1ನೇ ತಾರೀಕಿಂದ ಇನ್ನ 715 ವಸ್ತುಗಳಿಗೆ ಮಾರ್ಕೆಟ್ ಬಾಗಿಲು ತೆಗಿತಾ ಇದ್ದಾರೆ. 1400 ಆಯ್ತು. ಆಮೇಲೆ ಅದರಿಂದ ಆಚೆಗೆ 1300 ವಸ್ತುಗಳಿಗೆ, ಒಟ್ಟು 2700 ವಸ್ತುಗಳಿಗೆ ನಮ್ಮ ದೇಶದ ಮಾರ್ಕೆಟ್ ಬಾಗಿಲು ತೆಗೆಯೋದು ಅಂತ ಒಪ್ಪಿಗೆ ಕೊಟ್ಟಾಗ, ಅಂದ್ರೆ ಏನಾಗ್ಬೋದು ನಮ್ಮ ಮಾರ್ಕೆಟ್, ನೀವು ಆಲೋಚನೆ ಮಾಡಿ. ನಮ್ಮ ಸ್ಥಿತಿ ಏನಾಗ್ಬೋದು ಆಲೋಚನೆ. ಆ ಕಾರಣ ಬಹಳ ಬಿಗಿಯಾಗಿ ಸಂಘಟನೆ ಮಾಡ್ಬೇಕು. ಮತ್ತೆ ನಮ್ಮ ಶಿವಮೊಗ್ಗ ಸಂಚಾಲಕಿಯವ್ರು ಹೇಳ್ದಂಗೆ ಗಟ್ಟಿ ಚಳವಳಿಗೆ ತಯಾರಾಗಬೇಕು. ಇಲ್ಲಾಂದ್ರೆ ಅವ್ರು ಮುಂದಿನ ಸಾರಿ ನಿಮ್ಮನ್ನು ಮಾತಾಡ್ಸೋದು ಇಲ್ಲ. ಅವ್ರು ಗಟ್ಟಿ ಚಳವಳಿ ಮಾಡೋದಕ್ಕೆ ತಯಾರಾಗಬೇಕು. ಇವಾಗ ಏನ್ ನಿರ್ಣಯಗಳು ಓದ್ತಾರೆ ಕಾರ್ಯದರ್ಶಿಗಳು, ಆ 4 ನಿರ್ಣಯ ಸುತ್ತ ನಮ್ಮ ಗಟ್ಟಿ ಚಳವಳಿ ಸಂಘಟನೆ ಮಾಡೋದಕ್ಕೆ ಮಾಡೋಣ. ಜಯ ಆಗ್ಲಿ. ನಮಸ್ಕಾರ.